And ladies and gentlemen, the face of bodybuilding, the renowned king of bodybuilding, Mr. Kai Green. Let's see them. All right, to give the second prize and more for Mr. Iqbal Syed to come forward. Please step forward. Are you serious? Oh, this is great. I want to see it. I want this to happen. ವೈಟ್ಫೀಲ್ಡ್ನ ಕೆಟಿಪಿಒ ಕೇಂದ್ರದಲ್ಲಿ ಮೊದಲ ಬಾರಿಗೆ ಒಂದೇ ವೇದಿಕೆಯಲ್ಲಿ ದೇಹದಾಢ್ಯ ಸ್ಪರ್ಧೆ, ಭಾರ ಎತ್ತುವ ಸ್ಪರ್ಧೆ, ತೋಳು ಕುಸ್ತಿ, ಮಿಶ್ರ ಸಮರ ಕಲೆಗಳು, ಕಿಕ್ ಬಾಕ್ಸಿಂಗ್ ಹಾಗೂ ಗ್ರಾಪ್ಲಿಂಗ್ ಸ್ಪರ್ಧೆಗಳನ್ನು ಒಂದೇ ಸೂರಿನಡಿ ಆಯೋಜಿಸಿ ವಿಶ್ವಮಟ್ಟದ ಕ್ರೀಡಾಪಟುಗಳ ಉಪಸ್ಥಿತಿ ಮತ್ತು ದೇಶದ ವಿವಿಧ ಭಾಗಗಳಿಂದ ಕ್ರೀಡಾಪಟುಗಳ ಭಾಗವಹಿಸುವಿಕೆ ನಮ್ಮ ಪ್ರಯತ್ನಕ್ಕೆ ದೊರೆತ ದೊಡ್ಡ ಬೆಂಬಲವಾಗಿದೆ ಎಂದು ಎಕ್ಸ್ಟ್ರೀಮ್ ಪ್ರೋ ಫಿಟ್ನೆಸ್ ಎಕ್ಸ್ಪೋ ಸಂಸ್ಥಾಪಕ ಹಾಗೂ ಕಾರ್ಯಕ್ರಮದ ಆಯೋಜಕರಾದ ಜೀಜು ಎಂಕೆ ರವರು ತಿಳಿಸಿದರು. ದೇಹದಾಢ್ಯ ಸ್ಪರ್ಧೆ, ಭಾರ ಎತ್ತುವ ಸ್ಪರ್ಧೆ, ತೋಳು ಕುಸ್ತಿ, ಮಿಶ್ರ ಸಮರ ಕಲೆಗಳು, ಕಿಕ್ ಬಾಕ್ಸಿಂಗ್ ಹಾಗೂ ಗ್ರಾಪ್ಲಿಂಗ್ ಸ್ಪರ್ಧೆಗಳನ್ನು ಆಯೋಜಿಸುವ ಮೂಲಕ ಕಾರ್ಯಕ್ರಮವು ದೇಶದ ಕ್ರೀಡಾ ವಲಯದ ಗಮನ ಸೆಳೆಯಿತು. ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಪಟುಗಳು, ದೈಹಿಕ ಸಾಮರ್ಥ್ಯ ತಜ್ಞರು, ಕ್ರೀಡಾ ನಿರ್ವಾಹಕರು ಮತ್ತು ಚಲನಚಿತ್ರರಂಗದ ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮೆರುಗು. Everyone, thank you so much for coming. We appreciate this opportunity to give an honor to the Extreme Pro. And this man right here, Juji's been amazing, donating a lot of his time, attention, and resources to giving athletes a chance to take advantage of creating their own dream, fulfilling these dreams, giving an opportunity to create a platform like we're standing on today. It is an honor to be here representing the Extreme Pro, and I see only good and great things coming in the future. It is an extreme honor. Thank you again. Extreme Pro first year we launched in Bangalore, and we got many athletes from Dubai and US and Europe, everywhere. Biggest legend, and we have the superstar like him. Okay, and there is a bodybuilding competition, there is MMA and powerlifting. Mr. Munir Bhai and team, and also Raghu Bhai and team. With their support, it is getting really good. So thanks for everyone, and thanks for Bangalore, and inviting everyone today and tomorrow for this program. So don't miss out, meet the athletes, and this is the best opportunity because we can see the big legend of bodybuilding and fitness. How many participants? Today and tomorrow. Yeah. How many people? There is a participants almost a total overall 500 people. MMA, powerlifting, everything 500 athletes are there. No, this is only for Indians this year. Next year we are going to do for India's first day and second day for international. Then there will be big competitions. So this is the first start only. Next year it will be boom. Yeah, Mr. Kai? Yes. Next year it will be international level. ಎಕ್ಸ್ಟ್ರೀಮ್ ಪ್ರೋ ಎಕ್ಸ್ಪೋ ಅಂತ ಏನು ಫಿಟ್ನೆಸ್ ಹಬ್ಬವನ್ನ ನಮ್ಮ KTPO ನಲ್ಲಿ ಮಾಡ್ತಾ ಇದ್ದಾರೆ. ಇದರ ಮುಖ್ಯ ರೂವಾರಿಗಳಾದಂಥ ಜೀಜು ಸಾರು ಅವರು ಈ ಒಂದು ಫಿಟ್ನೆಸ್ ಹಬ್ಬವನ್ನ ನಮ್ಮ ಜಾಗದಲ್ಲಿ ಮಾಡ್ತಾ ಇರೋ ಉದ್ದೇಶ ಏನು ಅಂತಂದ್ರೆ, ನಮ್ಮ ಬೆಂಗಳೂರಲ್ಲಿ ಇರ್ತಕ್ಕಂಥ ಫಿಟ್ನೆಸ್ ಎಲ್ಲರೂ ಇನ್ನೂ ಹೆಚ್ಚಿಗೆ ಬರಬೇಕು. ಫಿಟ್ನೆಸ್ ಬಗ್ಗೆ ಅವರ ಒಂದು ಒಲವು ಏನಿದೆ, ಪ್ರತಿಯೊಬ್ರು ಫಿಟ್ನೆಸ್ ಫ್ರೀಕ್ ಆಗ್ಬೇಕು ಅನ್ನೋದೇ ನಮ್ಮ ಜೀಜು ಸರ್ ಅವರ ಏಮು. ಹಾಗಾಗಿ ಈ ಒಂದು ರೂಪ್ ಒಳಗಡೆ, ಒಂದು ಹಾಲ್ ಒಳಗಡೆ ಪವರ್ ಲಿಫ್ಟಿಂಗ್ ಇರ್ಬೋದು, ಆರ್ಮ್ ರೆಸ್ಲಿಂಗ್ ಇರ್ಬೋದು, MMA ಅಂತಂದ್ರೆ ಇದರಲ್ಲಿ ಕಿಕ್ ಬಾಕ್ಸಿಂಗು, ಗ್ರಾಪ್ಲಿಂಗು ಮತ್ತೆ MMA ಮೂರನ್ನು ಒಳಗೊಂಡು ಈಗ ಮಾಡ್ತಾ ಇರ್ತಕ್ಕಂಥದ್ದು ಎಲ್ಲ ಒಂದು ಫಿಟ್ನೆಸ್. ಮತ್ತೆ ಇದು ಕ್ಯಾಶ್ ಪ್ರೈಸ್ ಬಂದ್ಬಿಟ್ಟು 1 ಕೋಟಿ. ಬಹುಶಃ ಇದು ನನ್ನ ಪ್ರಕಾರ ಇಂಡಿಯಾನಲ್ಲೇ ಮೊದಲನೇ ಸಲ ಅನ್ಸುತ್ತೆ. ಆ ಕ್ರೆಡಿಟ್ ಎಲ್ಲ ನಮ್ಮ ಜೀಜು ಸಾರ್ಗೆ ಹೋಗ್ಬೇಕು. ಯಾಕೆಂತಂದ್ರೆ ಈ ತರ ಒಂದು ಈವೆಂಟ್ ಮಾಡ್ತಾ ಇರ್ತಕ್ಕಂಥದ್ದು ನಾವು ಎಲ್ಲರೂ ನೋಡ್ತಾ ಇದೀವಿ. ಬೆಂಗಳೂರಲ್ಲಿ ಈ ತರ ಈವೆಂಟ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ ಇಲ್ಲಿ. ಇದನ್ನ ನಾವುಗಳು ಇನ್ನಷ್ಟು ಹೆಚ್ಚಿಗೆ ಇದನ್ನ ಪ್ರೋತ್ಸಾಹಿಸೋಣ. ಈ ಒಂದು ಇವೆಂಟ್ ಆಗ್ತಾ ಇರೋದು ಇಟ್ಸ್ ಅಮೇಜಿಂಗ್ ಥಿಂಗ್. ಅಂಡ್ ನಾನು 30 years ಇಂದ ಫಿಟ್ನೆಸ್ ಅಲ್ಲಿ ಇದ್ದೀನಿ. ಅಂಡ್ ಮುನೀರ್ ಆಗ್ಲಿ, ಶ್ರೀನಿವಾಸ್ ಆಗ್ಲಿ, ಇವಾಗಿನ ಪರಿಚಯ ಅಲ್ಲ, 15-20 ವರ್ಷದಿಂದ ನಾವು ವರ್ಕೌಟ್ ಮಾಡ್ಕೊಂಡ್ ಬರ್ತಾ ಇದೀವಿ. ಅಂಡ್ ನಮ್ ಬ್ಯಾಂಗ್ಳೂರಲ್ಲಿ ಮುಂಚೆಯಿಂದ ಸ್ವಲ್ಪ ಫಿಟ್ನೆಸ್ ಕಮ್ಮಿ, ಬಟ್ ನಾವು ಮುನೀರ್ ಅಂತವ್ರು, ಶ್ರೀನಿವಾಸ್ ಅಂತವ್ರು, ನಮ್ಮಂತವ್ರು ನಾವು ಟ್ರೈ ಮಾಡ್ತಾನೆ ಇದೀವಿ ನಮ್ಮ ಬ್ಯಾಂಗ್ಳೂರಲ್ಲಿ ಫಿಟ್ನೆಸ್ ಲೆವೆಲ್ ಮೇಲ್ ಬರ್ಲಿ ಅಂತ. ಅಂಡ್ ನಾವು ಸಕ್ಸಸ್ಫುಲ್ ಆಗೇ ಆಗ್ತೀವಿ. ಇದು ಫಸ್ಟ್ ಟೈಮ್ ಈ ತರ ಒಂದು ಇವೆಂಟ್ ಮಾಡ್ತಾ ಇರೋದು. ಅಂಡ್ ಇಂತ ಒಂದು ಇವೆಂಟ್ ಬ್ಯಾಂಗ್ಳೂರಲ್ಲಿ ಆಗಿದೆ.
and legends like Kai Green, Ronnie Winkler and Jiju sir ಇಂತ ಒಂದು ಬ್ಯಾಂಗ್ಳೂರಿಗೆ ಬಂದು ವೈಟ್ ಫೀಲ್ಡ್ ಅಲ್ಲಿ ಈ ತರ ಒಂದು ಇವೆಂಟ್ ಮಾಡ್ತಾ ಇದಾರೆ. ಇಟ್ಸ್ ಅಮೇಸಿಂಗ್ ಥಿಂಗ್. ಅಂಡ್ ನಾವು ಪವರ್ ಲಿಫ್ಟಿಂಗ್ ಸ್ಟ್ರಾಂಗ್ ಮ್ಯಾನ್ ಮಾಡ್ತಾ ಇದೀವಿ, ಮುನೀರ್ ಅವರು MMA ಮಾಡ್ತಾ ಇದಾರೆ, ಆರ್ಮ್ ರೆಸ್ಲಿಂಗ್ ನಡೀತಾ ಇದೆ, ಬಾಡಿ ಬಿಲ್ಡಿಂಗ್ ನಡೀತಾ ಇದೆ. ಸೊ ಒಂದೇ ರೂಫ್ ಅಲ್ಲಿ ಇಷ್ಟು ಫಿಟ್ನೆಸ್ ಇವೆಂಟ್ಸ್ ನಡೀತಾ